ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನು ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ನನ್ನ ಮಗಳ ಬರ್ತ್ಡೇ, 5th ಇಯರ್ ಬರ್ತ್ಡೇ. ಅದನ್ನು ನಾನು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಈ ದಿನ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು. ಸೊ ಇವತ್ತು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಈಗ 12 ಗಂಟೆ ಆಗಿದೆ. ಅವಳು ಸ್ಕೂಲ್ಗೆ ಹೋಗಿದ್ದಾಳೆ. ಸ್ಕೂಲ್ಗೆ ಇವತ್ತು ಕಲರ್ ಡ್ರೆಸ್ ಹಾಕ್ಕೊಂಡು ಚಾಕ್ಲೇಟ್ಸ್ನ ತೊಗೊಂಡು ಅವ್ರ ಫ್ರೆಂಡ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ, ಅವ್ರ ಟೀಚರ್ಸ್ಗೆಲ್ಲ ತೊಗೊಂಡು ಸ್ಕೂಲ್ಗೆ ಹೋಗಿದ್ದಾಳೆ. ಬೆಳಿಗ್ಗೆ ವ್ಲಾಗ್ನ ಶುರು ಮಾಡಬೇಕಿತ್ತು ಅವಳು ಇರಬೇಕಾದ್ರೇ, ಬಟ್ ತುಂಬ ಕೆಲಸ ಇತ್ತು, ಹರಿಬರಿ ಆಗೋಯಿತು, ಅದಕ್ಕೆ ನಾನು ಮಾಡೋದಕ್ಕಾಗಲಿಲ್ಲ. ಬಟ್ ಅವಳಿಗೆ ಗಿಫ್ಟ್ ಕೊಡಬೇಕಾದ್ರೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಈಗ No one likes being lied to. You made this mess and left me with the pieces. See here. Happy birthday. Happy birthday Bangari. Thank you. ಒಂದು ನಂದು, ಇನ್ನೊಂದು ಡಾಡದು. Now I wanna burn all the bridges between us. ಇದು ದಾದಾ ಇದು ನಂದು. But it's not like I need it. And we may have some history, but we don't have to repeat it. ಆಗಲೇ ಆಟ ಆಡೋದಕ್ಕೆ ಶುರು ಮಾಡಿಬಿಟ್ಟ. ಬ್ರಷ್ ಮಾಡಲ್ವಾ, ಹಾಲು ಕುಡಿಯಲ್ವಾ? ಎದ್ದೋಳು ಪಾಪ, ನಡಿ ಬ್ರಷ್ ಮಾಡು, ಹಾಲು ಕುಡಿ, ಆಮೇಲೆ ಆಟಾಡುವಂತೆ. ಸ್ಕೂಲ್ಗೆ ಹೋಗಲ್ವಾ? ಹೋಗ್ತೀಯಾ? ಎಷ್ಟು ಗಂಟೆಗೆ ಹೋಗ್ತೀಯಾ? ನಡಿ, ಈಗ ಟೈಮ್ ಆಯಿತು, ಎದ್ದೋಳು. ಚಲೋ ಚಲೋ, ನಾವು 2 ನಿಮಿಷ. ಓಕೆ, ಇದು ನೋಡಿ, ರಿಯಲ್ ಬಾರ್ಬಿ ಕಂಪ್ನಿದು. ಬೇರೆದು ಸಿಗುತ್ತೆ, ಲೋಕಲ್ ಡಾಲ್ಸ್, ಅದು ಎಲ್ಲ ಪ್ಲ್ಯಾಸ್ಟಿಕ್ದು, ಅಷ್ಟೊಂದು ಚೆನ್ನಾಗಿರಲ್ಲ, ಮುರಿದೋಗುತ್ತೆ. ಲಾಸ್ಟ್ ಇಯರ್ ಅದೇ ತೊಗೊಂಡಿದ್ದೆ, ಬಟ್ ಈ ಸರಿ ಒರಿಜಿನಲ್ ಬಾರ್ಬಿ ಕಂಪ್ನಿದು ತೊಗೊಂಡಿದ್ದೀನಿ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಅವಳು ಆಟಾಡ್ತಾಳಲ್ಲ, ತುಂಬ ದಿನ ಇರುತ್ತೆ. ಬೇರೆದಾದರೆ ವಿತಿನ್ 1 ಮಂತ್ ಕೈ ಕಾಲೆಲ್ಲ ಮುರಿದೋಗುತ್ತೆ. ಓಕೆ, ಈಗ ನೆಕ್ಸ್ಟ್ ಕೆಲಸ ನೋಡೋಣ. ನೋಡಿದ್ರಲ್ಲ ಎಷ್ಟು ಖುಷಿ ಪಡ್ತಾಳೆ ಅಂತ. ಅವಳಿಗೆ ಗಿಫ್ಟ್ ಅಂದರೆ ತುಂಬಾ ಇಷ್ಟ. ಅವಳೇನಾದರೂ ಕೇಳಿದರೆ ನಾನು ನಿನ್ನ ಬರ್ತ್ಡೇಗೆ ತೆಗೆಸ್ಕೊಡ್ತೀನಿ ಅಂತ ಹೇಳಿರ್ತೀನಿ. ಅದಕ್ಕೆ ವರ್ಷ ಪೂರ ಅವಳು ಬರ್ತ್ಡೇಗೋಸ್ಕರ ಕಾಯ್ತಾ ಇರ್ತಾಳೆ. ಸುಮ್ಮನೆ ಹೇಳೋದು, ಬಟ್ 1 ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದ್ಸರಿ ಏನೇನಾದರೂ ತಗೊಳ್ತಾನೇ ಇರ್ತಾಳೆ. ಬಟ್ ತುಂಬ ಅವಳಿಗೆ ಬರ್ತ್ಡೇನ ನಾನು ಕಾಯೋ ಥರ ಮಾಡಿರ್ತೀನಿ, ನಿನಗೆ ಗಿಫ್ಟ್ ತೆಗೆಸ್ಕೊಡ್ತೀನಿ ಅಂತ 3 ದಿನ ಮುಂಚೆನೇ ಶುರು ಮಾಡಿರ್ತಾಳೆ. ಅಮ್ಮ, ನನ್ನ ಬರ್ತ್ಡೇ ಬರ್ತಾ ಇದೆ, ಏನು ಗಿಫ್ಟ್ ಕೊಡ್ತೀಯಾ, ತೋರಿಸು ಅಂತ. ನಾನು ಸರ್ಪ್ರೈಸ್ ತಾನೇ, ಅವತ್ತು ಕೊಡ್ತೀನಿ ಅಂತ ಹೇಳಿರ್ತೀನಿ. ನೆನ್ನೆ ರಾತ್ರಿ ಕೂಡ ಮಲಗಬೇಕಾದ್ರೆ ಹೇಳಿಬಿಟ್ಟು ಮಲಗಿದ್ಲು, ಅಮ್ಮ ನಾನು ಮಲ್ಕೊಳ್ತೀನಿ, ನಾಳೆ ಬೆಳಿಗ್ಗೆ ನನಗೆ ನನ್ನ ಬಾರ್ಬಿನ ನನ್ನ ಪಕ್ಕನೇ ಮಲಗಿಸಿರ್ಬೇಕು ನೀನು, ನಾನು ಎದ್ದ ತಕ್ಷಣ ನಾನು ಬಾರ್ಬಿನ ನೋಡ್ತೀನಿ ಅಂತ ಹೇಳಿದ್ಲು. ಆ ಹುಡುಗಿ ಬೆಳಿಗ್ಗೆ ಎಷ್ಟು ಲೇಟಾಗಿ ಎದ್ದೊಳ್ತಾಳೆ ದಿನ ಅಂದರೆ, ನಾನು ಇನ್ನೂ ಲೇಟಾಗಿ ತಾನೇ ಎದ್ದೊಳೋದು ಅಂದ್ಬಿಟ್ಟು ನಾನು ಬೇರೆ ಕೆಲಸ ಮಾಡ್ಕೊಳ್ತಾ ಇದ್ದೆ. ಗಿಫ್ಟನ್ನ ನಾನು ಅವಳ ಪಕ್ಕ ಇಟ್ಟಿರಲಿಲ್ಲ. ಇವತ್ತು ಬೇಗ ಎದ್ಬಿಟ್ಟು ಓಡಿ ಬಂದುಬಿಟ್ಟಿದ್ದಾಳೆ, ಅಮ್ಮ ಎಲ್ಲಿ ಗಿಫ್ಟ್ ನಂದು, ನಾನು ಹೇಳಿದ್ದೆ ತಾನೇ ಪಕ್ಕ ಇಡು ಅಂತ, ಯಾಕೆ ಇಟ್ಟಿಲ್ಲ ಅಂತ ನನಗೆ ಕೇಳೋದಕ್ಕೆ ಶುರು ಮಾಡಿದ್ಲು. ಆಮೇಲೆ ಹೇಳಿದೆ, ನೋಡು ಸೋನಾ, ನನಗೆ ಗೊತ್ತಿರಲಿಲ್ಲ ನೀನು ಬೇಗ ಎದ್ದೊಳ್ತೀಯ ಅಂತ, ಇವಾಗ ಇಡ್ತೀನಿ, ಹೋಗಿ ಮಲ್ಕೋ ಇನ್ನು ಸ್ವಲ್ಪ ಹೊತ್ತು ಅಂತ ಹೇಳಿದೆ. ಹೋಗಿ ಮಲ್ಕೊಂಡ್ಲು. ಅದು ನಿದ್ದೆ ಮಾಡಿಲ್ಲ, ಯಾಕಂದರೆ ಗಿಫ್ಟಿಗೆ ಕಾಯ್ತಾ ಇದ್ಲು. ಗಿಫ್ಟ್ ಕೊಟ್ಟ ತಕ್ಷಣ ತುಂಬ ಖುಷಿ ಆಯಿತು. ಅವಳಿಗೆ ಬಾರ್ಬಿ ಅಂದರೆ ತುಂಬ ಇಷ್ಟ. ಲಾಸ್ಟ್ ಇಯರ್ ಕೂಡ ಬಾರ್ಬಿನೇ ಕೊಟ್ಟಿದ್ದೆ, ಆದರೆ ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ, ನನಗೆ ಇಷ್ಟ ಆಗಿರಲಿಲ್ಲ. ಅದಕ್ಕೆ ಸರಿ ಬಾರ್ಬಿ ಕಂಪ್ನಿದೇ ಕೊಟ್ಟಿದ್ದೀನಿ, ಅದು ಚೆನ್ನಾಗಿರುತ್ತೆ ಕ್ವಾಲಿಟಿ. ಅದು ಬಿಟ್ಟು ಇನ್ನೂ ತುಂಬ ಗಿಫ್ಟ್ಸ್ಗಳು ಬರುತ್ತೆ ಅವಳಿಗೆ, ಇದೊಂದೇ ಅಂತ ಅಲ್ಲ, ಹೆಸರಿಗೆ ಬರ್ತ್ಡೇ ದಿನ ಏನಾದರೂ ಕೊಡಬೇಕಲ್ಲ ಅಂತ ಇದನ್ನು ಕೊಟ್ಟಿದ್ದೀನಿ.
ಸೊ ಇಷ್ಟ ಆಯಿತು. ಅದಾದಮೇಲೆ ಅವಳ ಫೇವ್ರೆಟ್ ವಾಂಗಿಬಾತ್ ಮಾಡಿದ್ದೆ, ಅದರದೊಂದು ಸಣ್ಣ ಕ್ಲಿಪ್ಪಿಂಗ್ ಇದೆ ನೋಡಿ. ನನ್ನ ಮಗಳ ಫೇವ್ರೆಟ್ ವಾಂಗಿಬಾತ್ ಮಾಡಿದ್ದೀನಿ, ಕಲಿಸಿದ್ದೀನಿ, ಇವಾಗ ಕೊಡಬೇಕು ಅವಳಿಗೆ. ಈಗ ನನ್ನ ಮಗಳು ಹೆಂಗೆ ರೆಡಿಯಾಗಿದ್ದಾಳೆ ನೋಡಿ. ಅವಳಿಗೆ ಇವತ್ತು ಹೊಸ ಬಟ್ಟೆ ಹಾಕಿಲ್ಲ. ಇದು ಯಾವ ಡ್ರೆಸ್ಸು ಅಂತ ಜ್ಞಾಪನ ಇದೆಯಾ? ಮ್ಯಾರೇಜ್ ವ್ಲಾಗಲ್ಲಿ ಹಾಕಿದ್ಲಲ್ಲ ನನ್ನ ತಮ್ಮನ ಮದುವೆಯಲ್ಲಿ, ಆ ಡ್ರೆಸ್ಸು. ಹೊಸ ಡ್ರೆಸ್ ಹಾಕಿದ್ರೆ ಕೊಳೆ ಮಾಡ್ಕೊಂಡು ಬಿಡ್ತಾಳೆ ಬರೋ ಅಷ್ಟೊತ್ತಿಗೆ. ತೊಗೊಂಡೋಗೋದಕ್ಕೆ ಚಾಕ್ಲೇಟು ರೆಡಿಯಾಗಿದೆ. ಚಾಕ್ಲೇಟ್ಸ್, ಅವಳ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ಸ್ ಕೊಡೋದಕ್ಕೆ ರೆಡಿ. ಅವಳಿಗೆ ನಾನು ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಸ್ವಲ್ಪ ಮನೆ ಕೆಲಸ ಇತ್ತು, ಎಲ್ಲ ಮಾಡಿಕೊಂಡು ಇವಾಗ ಫ್ರೀ ಆಗಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಅಷ್ಟೇ, ಇನ್ನು ಕರ್ಕೊಂಡು ಬರೋದಕ್ಕೆ ಹೋಗಬೇಕು. 1 o'clock ಅರೌಂಡ್ ಹೋಗ್ತೀನಿ. ಅಲ್ಲಿ ತನಕ ನಾನು ವ್ಲಾಗ್ನ ಶುರು ಮಾಡೋಣ ಅಂತ ಇವಾಗ ಶುರು ಮಾಡಿದ್ದೀನಿ. ಇವತ್ತಿನ ದಿನ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು, ತುಂಬ ಮೆಮೊರೇಬಲ್ ಅಂತ ಹೇಳ್ಬೋದು, ತುಂಬ ಅವೇಟೆಡ್ ಅಂತ ಹೇಳ್ಬೋದು. 5 years ಬ್ಯಾಕ್, ಅಂದರೆ 2014 21st February 8:30 ಮಾರ್ನಿಂಗ್ ಅವಳು ಹುಟ್ಟಿದ್ದು. ತುಂಬ ಅಂದರೆ ತುಂಬ ಮೆಮೊರೇಬಲ್. ನನ್ನ ಹಸ್ಬೆಂಡ್ ಕೂಡ ನನ್ನ ಜೊತೆನೇ ಇದ್ದರು ಆವಾಗ. ಅಂದರೆ ಆಪ್ರೇಷನ್ ಥಿಯೇಟರಲ್ಲಿ ನಂದು ನಾರ್ಮಲ್ ಡೆಲಿವರಿ ಆಗಿದ್ದರಿಂದ ಡಾಕ್ಟರ್ ಹತ್ರ ಪರ್ಮಿಷನ್ ಮೊದಲೇ ಕೇಳಿಕೊಂಡು ಅವ್ರು ನನ್ನ ಜೊತೆನೇ ಇದ್ದರು. ತುಂಬ ಖುಷಿ ಆಯ್ತು, ನನಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಖುಷಿಯಾಗಿತ್ತು. ಒಂಥರ ಸ್ವೀಟ್ ಏಂಜಲ್ ಥರ ಇದ್ದರು ನನ್ನ ಮಗಳು. ಈಗಲೂ ಕೂಡ ಅಷ್ಟೇ ಸ್ವೀಟ್ ಆ್ಯಂಡ್ ಕ್ಯೂಟ್ ಆಗಿದ್ದಾಳೆ. ಪಾಪುಲೇ ಡಿಫ್ರೆಂಟ್ ಆಗಿದ್ಲು, ಈಗಲೇ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾಳೆ. ಫಸ್ಟ್ ಲುಕ್ ನೋಡಿದ ತಕ್ಷಣ ನನ್ನ ಥರನೇ ಅಂತ ಅನಿಸುತ್ತೋ, ಎಲ್ಲರಿಗೂ ಹಾಗೆ ಅನಿಸಿತ್ತು. ಬಟ್ ಆಮೇಲೆ ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ಲು. ಅಂದರೆ ಮುಖ ಸ್ವಲ್ಪ ದಪ್ಪ ಆಗ್ತಾ ಹೋಯಿತು. ಆಗ ಎಲ್ಲರೂ ನಿನ್ನ ಗಂಡನ ಥರ ಇದ್ದಾರೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಬಟ್ ಈಗ ನೋಡಿದ್ರು ಅವಳು ನನ್ನ ಥರನೇ ಇರೋದು. ಒಂದೊಂದು ಮೊಮೆಂಟ್ಸ್ ಕೂಡ ತುಂಬಾ ಪ್ರೆಷಿಯಸ್ ಅಂತಲೇ ಹೇಳ್ಬೋದು. ನನಗೆ ಆ ಮೊಮೆಂಟ್ಸ್ನೆಲ್ಲ ನಾನು ಮರಿಬಾರ್ದು ಅಂತ ಒಂದು ಡೈರಿಯಲ್ಲಿ ಅಪ್ ಟು 2 years ಅವಳು ಏನೇನು ಮಾಡಿದ್ದಾಳೆ, ದಿನ ಪ್ರತಿದಿನ ಏನಾದರೂ ಸ್ಪೆಷಲ್ ಥಿಂಗ್ಸ್ ಆದಾಗ ಅದನ್ನೆಲ್ಲ ನೋಟ್ ಮಾಡಿ ಇಟ್ಟಿದ್ದೀನಿ. ಈಗ ತರ್ತೀನಿ ತಡೀರಿ, ಆ ಡೈರಿಯಲ್ಲಿ ಏನಾದರೂ ಸ್ಪೆಷಲ್ ಥಿಂಗ್ ಇದೆಯಾ ನೋಡಿಬಿಟ್ಟು ನಿಮಗೆ ಓದಿ ತಿಳಿಸ್ತೀನಿ. ಈಗ ಸ್ನೇಹಿತರೆ, ನಾನು ಬರ್ತಿರೋ ಡೈರಿ. ನಾನು ಈ ಡೈರಿನ ಅವಳು ಹುಟ್ಟಿದಾಗ್ಲೇ ಬರಿಬೇಕು ಅಂತ ಅಂದ್ಕೊಂಡಿದ್ದೆ. ನನಗೆ ಹೇಳಿದರು, ನೀವು ನಾನು ಈ ಥರ ಮೈಂಟೈನ್ ಮಾಡ್ತಾಯಿದ್ದೀನಿ, ನೀನು ಮಾಡು ಅಂತ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ಲು. ಬಟ್ ಚಿಕ್ಕ ಪಾಪು ಇದ್ದಾಗ ನಾನು ರೆಸ್ಟ್ ತೊಗೊಳ್ತಾ ಇದ್ದೆ, ಅವಳನ್ನ ನೋಡ್ಕೊಳ್ಳೋದಾಗ್ತಾಯಿತ್ತು, ಬರೆಯೋದಕ್ಕೆ ಆಗ್ತಾನೇ ಇರಲಿಲ್ಲ. ನಾನು ಈ ಡೈರಿನ ಬರೆಯೋದಕ್ಕೆ ಶುರು ಮಾಡಿದ್ದು ಅವಳ ಫಸ್ಟ್ ಇಯರ್ ಬರ್ತ್ಡೇ ಆದಮೇಲೆ. ಇಲ್ಲಿ ಬರೆದಿದ್ದೀನಿ, ಫಸ್ಟ್ ಇಯರ್ ಬರ್ತ್ಡೇ ಆದಮೇಲೆ ಆಫ್ಟರ್ 8 days ಇದನ್ನು ನಾನು ಬರೆಯೋದಕ್ಕೆ ಶುರು ಮಾಡಿರೋದು. ಅವತ್ತಿನ ಮೊಮೆಂಟ್ನ ನಾನು ಇದರಲ್ಲಿ ಬರೆದಿದ್ದೀನಿ. ಏನು ಅಂದರೆ, ಫಸ್ಟ್ ಮೊಮೆಂಟು ಅವಳು ಅವತ್ತಿನ ದಿನ ಅವಳೇನೆ ಸಾಕ್ಸ್ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿದ್ಲು. ಅಂದರೆ ಎವ್ರಿ ಟೈಮ್ ಚಿಕ್ಕ ಪಾಪು ನೋಡಿ, 1 ವರ್ಷ 8 ದಿನದ ಪಾಪು, ಅವಳಿಗೆ ನಾನು ಯಾವಾಗಲೂ ನಾನೇ ಸಾಕ್ಸ್ ಹಾಕ್ತಾಯಿದ್ದೆ. ಬಟ್ ಅವತ್ತಿನ ದಿನ ಅವಳೇ ಸಾಕ್ಸ್ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ಲು. ಸೊ ಸ್ವೀಟ್ ಅಲ್ಲ. ನನಗೆ ಫಸ್ಟ್ ಪಾಪು ಆಗಿರೋದ್ರಿಂದ ನನಗೆ ಬೇರೆ ಮಕ್ಕಳೆಲ್ಲ ಹೇಗೆ ಮಾಡ್ತಾರೆ, ಏನೇನಾಗುತ್ತೆ ಆ ಏಜಲ್ಲಿ ಅಂತ ನನಗೂ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಎಲ್ಲ ಅವಳು ಮಾಡಿದ್ದೆಲ್ಲನೂ ನನಗೆ ಒಂಥರ ಹೊಸದು. ಅದಕ್ಕೆ ನಾನು ಎಲ್ಲನೂ ಬರೆದಿಟ್ಕೊಂಡಿದ್ದೀನಿ. ಅವತ್ತಿನ ದಿನ ಅವಳೇ ಸಾಕ್ಸ್ ವೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ಲು. ಅವರ ಅಪ್ಪನ್ನ ಕರೆದು ಅದನ್ನು ಕೂಡ ತೋರಿಸಿ ಅದನ್ನು ಕೂಡ ಒಂದು ವಿಡಿಯೋ ಮಾಡಿದ್ದೀವಿ, ಅದನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್, ಆ್ಯಸ್ ಆನ್ 4th March 2015 ಬರ್ತ್ಡೇ 21st ಆಗಿದ್ದಲ್ವ, ಅದಾದಮೇಲೆ 8 ದಿನಕ್ಕೆ ಒಂದು ಬರೆದಿದ್ದೆ, ಅದಾದಮೇಲೆ 4th ಒಂದು ಬರೆದಿದ್ದೀನಿ. ಅವತ್ತೇನಾಯಿತು ಅಂದರೆ, ಇಲ್ಲಿ ಬರೆದಿರೋದನ್ನು ಓದ್ತೀನಿ. Yesterday we saw a world's small master chef, a talented baby helping her mom in kitchen. ಈಗ ಇನ್ನೂ ಒಂದು ಮೊಮೆಂಟ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು 10ನೇ ತಾರೀಕು ಮಾರ್ಚಲ್ಲಿ ಆಗಿರೋದು 2015. ಇದರಲ್ಲಿ ನಾನೇನು ಬರ್ತಿದ್ದೀನಿ ಅಂದರೆ, ಅವಳ ಡ್ಯಾನ್ಸಿಂಗ್ ಹಾಗೂ ಲಿಸನಿಂಗ್ ಸ್ಕಿಲ್ ಬಗ್ಗೆ ಬರ್ತಿದ್ದೀನಿ. ಅಂದರೆ ಎಲ್ಲಾದರೂ ಸ್ವಲ್ಪ ಮ್ಯೂಸಿಕ್ ಕೇಳಿದ್ರು ಸಾಕು ಅವಳು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾ ಇದ್ಲು. ಫಸ್ಟ್ ಟೈಮ್ ಅವಳು ಈ ಥರ ಮಾಡಿದ್ದು ನನ್ನ ಮೊಬೈಲ್ನ ರಿಂಗ್ ಟೋನ್ ಕೇಳಿಸ್ಕೊಂಡಾಗ ಅವಳು ಜಸ್ಟ್ ಎಲ್ಲೇ ಕೂತ್ಕೊಂಡಿದ್ರು ಪರವಾಗಿಲ್ಲ, ಸ್ವಲ್ಪ ಬಾಡಿ ಅಲ್ಲಾಡ್ಸೋದಕ್ಕೆ ಶುರು ಮಾಡ್ತಾಯಿದ್ಲು. ಕೈ ಅಲ್ಲಾಡ್ಸೋದು, ಅವಳ ಬಾಡಿನ ಶೇಕ್ ಮಾಡೋದು. ಅದಾದಮೇಲೆ
ಆ್ಯಡ್ಗಳನ್ನ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿದ್ಲು. ಎಸ್ಪೆಷಲಿ ಮಕ್ಕಳ ಆ್ಯಡ್ಸ್, ಹಗೀಸ್ ಆ್ಯಡ್ ಬರುತ್ತಲ್ಲ ಅದನ್ನು, ಅದು ಬಂದಾಗೆಲ್ಲ ಅವಳು ಎಲ್ಲೇ ಇದ್ದರೂ ಪರವಾಗಿಲ್ಲ, ಆ ಸೌಂಡ್ ಕೇಳಿದ ತಕ್ಷಣವೇ ಓಡ್ ಬಂದು ಟಿ ವಿ ಮುಂದೆ ನಿಂತ್ಕೊಂಡು ಅದರಲ್ಲಿ ಪಾಪು ಹೇಗೆ ಮಾಡುತ್ತೋ ಹಾಗೆಯೇ ಇವಳು ಇಮಿಟೇಟ್ ಮಾಡ್ತಾಯಿದ್ಲು. ಅದನ್ನು ನಾನು ಬರೆದಿದ್ದೀನಿ. ಅಂದರೆ ಅವಳ ಅಬ್ಸರ್ವೇಷನ್ ಸ್ಕಿಲ್ ಎಷ್ಟಿತ್ತು, ಲಿಸನಿಂಗ್ ಸ್ಕಿಲ್ ಹೇಗಿತ್ತು ಅನ್ನೋದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇನ್ನೂ ಒಂದು ಮೊಮೆಂಟ್, ಆ್ಯಸ್ ಆನ್ 30th September 2015, ಇದರಲ್ಲಿ ನಾನು ಅವಳ ಪ್ರೊನೌನ್ಸೇಷನ್ ಬಗ್ಗೆ ಬರೆದಿದ್ದೀನಿ. ಅಂದರೆ ಅವಳು 19 months ಕಂಪ್ಲೀಟ್ ಆಗಿತ್ತು ಆವಾಗ. ಆ್ಯಂಡ್ ಶಿ ಟ್ರೈಸ್ ಟು ಪ್ರೊನೌನ್ಸ್ ಈಚ್ ಆ್ಯಂಡ್ ಎವ್ರಿ ವರ್ಡ್, ನಾವು ಏನೇನು ಮಾತಾಡ್ತೀವೋ ಎಲ್ಲನೂ. ಲೈಕ್ ಚಾಕಿ ಫಾರ್ ಚಾಕ್ಲೇಟ್, ಆಂಕಿ ಫಾರ್ ಆಂಟಿ, ಅಂಕು ಫಾರ್ ಅಂಕಲ್, ಬೂ ಫಾರ್ ಬುಕ್, ಆ್ಯಂಡ್ ಡಾನ್ಸ್ ಫಾರ್ ಟಿ ವಿ, ಪೂ ಫಾರ್ ಫ್ಲವರ್, ಹೂವಿಗೆ ಪೂ ಅಂತ ಇದ್ಲು. ಹಾಗೆ ಗ್ರ್ಯಾಂಡ್ ಪಾಗೆ ಅಂದರೆ ಅವರ ತಾತಾಗೆ ಬಾಬಾ ಅನ್ನೋಳು. ಹಾಗೆ ಪೆನ್ಗೆ ಪೊನ್ನು, ಹಾಗೆ ಮಲ್ಕೊಳ್ಳೋದಕ್ಕೆ ಅಜ್ಜು, ಡಾಗ್ಗೆ ಡಾಗಿ, ಕೋಳಿಗೆ ಕೊಕ್ಕು, ಕಾಕ್ರೋಚ್ಗೆ ಕಾಕ್, ಕೌಗೆ ಅಂದರೆ ಹಸುಗೆ, ಅವಳಿಗೆ ಹಸು ಅಂತ ಹೇಳೋದಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೆ ಅಂಬಾ ಅಂತ ಹೇಳೋಳು. ಇದನ್ನೆಲ್ಲನೂ ನಾನು ಅವಳು ಮಾತಾಡಿದಾಗ ನಂಗೆ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ಎಲ್ಲ ಜ್ಞಾಪನ ಮಾಡಿಕೊಂಡು ಎಲ್ಲನೂ ಬರೆದು ಇಟ್ಟಿದ್ದೀನಿ. ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅದನ್ನೆಲ್ಲ ನೋಡಿದಾಗ, ಕೇಳಿದಾಗ. ಈಗಲೂ ಒಂದೊಂದು ಸಾರಿ ಅವಳ ವೀಡಿಯೋಸ್ನ ನೋಡ್ತಾ ಇರ್ತೀನಿ, ಅವಳು ಕೂಡ ಓಡಿ ಬಂದುಬಿಡ್ತಾಳೆ, ಅಮ್ಮ ನಾನು ಚಿಕ್ಕ ಪಾಪುಲಿ ಇದ್ದಾಗ ಹೀಗೆ ಮಾತಾಡಿದ್ನಾ, ಈ ಡ್ರೆಸ್ಸು ನಾನು ಹಾಕ್ಕೊಂಡಿರೋ ಡ್ರೆಸ್ಸು ಈಗಲೂ ಇದೆಯಾ ಅಮ್ಮ, ತೋರಿಸು, ನಾನು ಹಾಕ್ಕೊಳ್ತೀನಿ ಈಗ. ನಾನು ಇಲ್ಲ ಸಾನು ಚಿಕ್ಕದಾಗೋಯ್ತು ಅಂದರೆ ಪರವಾಗಿಲ್ಲ ನಾನು ಹಾಕ್ಕೊಳ್ತೀನಿ ಕೊಡು ಅಂತ ಈಗಲೂ ಕೇಳ್ತಾಳೆ. ಸೋ ಕ್ಯೂಟ್. ನಾನು ತುಂಬ 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 ಇಷ್ಟ ನನ್ನ ಮಗಳು. ಲವ್ ಹರ್ ಸೋ ವೆರಿ ಮಚ್. ಈಗ ಕೆಲವು ವೀಡಿಯೋಸ್ಗಳನ್ನ ಇದೆ, ಅದನ್ನು ನಿಮಗೆ ಈಗ ತೋರಿಸ್ತೀನಿ. ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ನನಗೆ ಯಾವುದು ಇಷ್ಟ ಆಗಿದೆ, ತುಂಬ ಇಷ್ಟ ಆಗಿದೆ, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಸ್ನೇಹಿತರೆ ನನ್ನ ಇವತ್ತಿನ ನನ್ನ ಮಗಳ ಬರ್ತ್ಡೇ ವ್ಲಾಗ್ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದು ತುಂಬ ಖುಷಿ ಆಯಿತು. ಅದನ್ನೆಲ್ಲ ನಾನು ರಿಕಾಲ್ ಮಾಡಿದ್ನಲ್ಲ, ಅದು ನನಗೆ ತುಂಬ ಸಂತೋಷ ಕೊಡುತ್ತೆ. ಎವ್ರಿ ಟೈಮ್ ನಾನು ಯಾವುದಾದ್ರೂ ಫ್ರೀ ಆಗಿದ್ದಾಗ ಅಥವಾ ಬೈ ಚಾನ್ಸ್ ಏನೋ ನೋಡೋದಕ್ಕೆ ಹೋಗಿರ್ತೀನಿ, ಆ ವೀಡಿಯೋಸ್ನೆಲ್ಲ ತೆಗೆದಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ ಆಟೋಮ್ಯಾಟಿಕಲಿ ನನ್ನ ಫೇಸ್ ಮೇಲೆ, ನನ್ನ ಲಿಪ್ಸ್ ಮೇಲೆ ಸ್ಮೈಲ್ ಬಂದುಬಿಡುತ್ತೆ. ನಾವು ಇಂಟೆನ್ಷನಲಿ ಸ್ಮೈಲ್ ಮಾಡಬೇಕು, ಲಾಫ್ ಮಾಡಬೇಕು ಅಂತಲ್ಲ, ನೋಡ್ತಾ ಇದ್ದಂಗೆ ನಮಗೆ ತುಂಬ ಖುಷಿ ಕೊಡುತ್ತೆ.
ಹಾಗಾಗಿ ನೀವು ಕೂಡ ಫೋಟೋಸ್ನ ವೀಡಿಯೋಸ್ನ ಮಾಡ್ಕೊಳ್ಳಿ, ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಜಸ್ಟ್ ಮಾಡ್ಕೊಳ್ಳೋದು ಡಿಲೀಟ್ ಮಾಡ್ಕೊಳ್ಳೋದು ಆ ಥರ ಮಾಡಬೇಡಿ. ಡೈರಿನ ಬರೀರಿ. ಈಗ ನೋಡಿ, ನಾನು ಡೈರಿಯನ್ನು ಓದಿ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ. ಅದೇನಾದರೂ ಬರೀದೇ ಇದ್ದಿದ್ರೆ ನಿಜವಾಗ್ಲೂ ನನಗೂ ಜ್ಞಾಪನ ಬರ್ತಾ ಇರಲಿಲ್ಲ. ಅಷ್ಟೊಂದು ಪಕ್ಕ ಯಾರಿಗೂ ಜ್ಞಾಪನ ಇರೋದಿಲ್ಲ. ಸೊ ಆ ನೆನಪನ್ನ ನಾವು ಚೆರಿಷ್ ಮಾಡ್ಕೊಳ್ಳೋದಕ್ಕಾದರೂ ಏನಾದರೂ ಒಂದು ಇರಬೇಕು. ಅದನ್ನು ಡೈರಿನ ನನ್ನ ಮಗಳು ದೊಡ್ಡವಳಾದಮೇಲೆ ಅವಳಿಗೆ ಕೊಡೋಣ ಅಂತ ಇದ್ದೀನಿ, ಅವಳು ಓದೋದಕ್ಕೆ. ಮೇ ಬಿ ಆಫ್ಟರ್ ಫ್ಯೂ ಇಯರ್ಸ್ ಅವಳು ಓದೋದಕ್ಕೆ ಶುರು ಮಾಡಿದಾಗ ಅವಳಿಗೂ ಖುಷಿ ಆಗುತ್ತೆ, ನಾನು ಈ ಥರ ಮಾಡ್ತಾ ಇದ್ನ ಅಂತ. ವೆರಿ ವೆರಿ ಸ್ವೀಟ್ ಮೆಮರೀಸ್ ಅದೆಲ್ಲ. ಆದಷ್ಟು ಮೆಮರೀಸ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬ್ಯುಸಿ ಲೈಫ್ ನಮ್ಮದು ತುಂಬಾ ಬ್ಯುಸಿ ಲೈಫ್ ಆಗಿಬಿಟ್ಟಿದೆ. ಇದನ್ನೆಲ್ಲ ನಾವು ನಮ್ಮ ನೆನಪಿಂದ ಹೊರಟೋಗುತ್ತೆ. ಮಾಸ್ ಹೋಗೋ ಮುಂಚೆ ಅದನ್ನು ಪ್ರಿಸರ್ವ್ ಮಾಡ್ಕೊಳ್ಳಿ. ಇಷ್ಟೇ ನನ್ನ ಇವತ್ತಿನ ವ್ಲಾಗ್. ಇದು ನನ್ನ ಪರ್ಸ್ನಲ್ ಸಜೆಷನ್ ಅಷ್ಟೇ. ಸಂಜೆ ಬಂದ ಮೇಲೆ ಹೊಸ ಬಟ್ಟೆ ಹಾಕ್ಕೊಂಡು ಟೆಂಪಲ್ಗೆ ಹೋಗಿ ಬರ್ತೀವಿ ಅಷ್ಟೇ. ಇನ್ನು ಜಾಸ್ತಿ ಸೆಲೆಬ್ರೇಷನ್ ಇಲ್ಲ, ವೀಕೆಂಡಲ್ಲಿ ಮಾಡ್ತೀವಿ ಅಂತ ಹೇಳಿದ್ನಲ್ಲ. ಸೊ ನೀವು ನನ್ನ ಸೆಲೆಬ್ರೇಷನ್ ವೀಡಿಯೋನ ನೆಕ್ಸ್ಟ್ ವೀಕ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವತ್ತಿಗೆ ನನ್ನ ವ್ಲಾಗ್ ಇಷ್ಟೇ. ನನ್ನ ಮಗಳಿಗೆ ಇಲ್ಲಿ ಗಾಯ ಆಗಿಬಿಟ್ಟಿದೆ. ಯಾರಾದರೂ ಅಬ್ಸರ್ವ್ ಮಾಡಿದರೆ ಅದನ್ನು ತಿಳಿಸ್ತಾ ಇದ್ದೀನಿ. ಅವಳು ಆಟಾಡಬೇಕಾದ್ರೆ ಬಿದ್ದು ಗಾಯ ಮಾಡ್ಕೊಂಡ್ಬಿಟ್ಲು. ಸೊ ಅಷ್ಟೇ ನಾನು ತಿಳಿಸೋಕ್ಕೆ ಇದ್ದಿದ್ದು. ಸೊ ಸಿಗೋಣ ನನ್ನ ಮುಂದಿನ ವೀಡಿಯೋಲಿ. ಅಂಟಿಲ್ ದೆನ್ ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.